ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಗುರು ರಾಘವೇಂದ್ರರ ಮಹಿಮೆಯಲ್ಲಿ ಬ್ರಹ್ಮ ಪಿಚಾಚಿಯ ಒಂದು ಕತೆ. ಸರಸ್ವತಿ ಎಂಬ ತರುಣಿಗೆ ಬ್ರಹ್ಮ ಪಿಚಾಚಿಯೊಂದು ತೊಂದರೆ ಕೊಟ್ಟು ಅವಳ ಜೀವನವನ್ನೇ ಹಾಳು ಮಾಡುವ ಪಣ ತೊಟ್ಟಿದ್ದು. ಅವಳನ್ನು ಮಂತ್ರಾಲಯಕ್ಕೆ ಕರೆದೊಯ್ಯರೆನ್ನುವ ಯೋಚನೆ ಪಿಚಾಚಿಗೆ ತಿಳಿಯಿತು. ನೀವು ಮಂತ್ರಾಲಯಕ್ಕೆ ಹೋದರೆ ಇವಳನ್ನು ಬಲಿ ತೆಗೆದುಕೊಳ್ಳುತ್ತೇನೆ ಎಂದು ಹೆದರಿಸಿತು. ತಂದೆ ತಾಯಿಗಳು ಔಹಾರಿದರು. ಏನಾದರಾಗಲಿ ಎಂದು ಧೈರ್ಯದಿಂದ ಮಂತ್ರಾಲಯ ಸೇರಿಯೇ ಬಿಟ್ಟರು. ಆದರೆ ಸರಸ್ವತಿಯ ಸ್ಥಿತಿ ಮುಂಚೆಗಿಂತಲೂ ಹೀನವಾಯಿತು. ಮೊದಲು ಮೈಮೇಲೆ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದ ಪಿಚಾಚಿ ಈಗ ಪ್ರಜ್ಞಾಹೀನನಾಗಿ ಮಾಡುತ್ತಿತ್ತು. ಮಂತ್ರಾಲಯಕ್ಕೆ ಬರಕೂಡದೆಂದು ಎಚ್ಚರಿಸಿದರೂ ಅಲಕ್ಷಿಸಿ ಬಂದಿದ್ದೀರಿ, ಇವಳನ್ನು ಬಲಿ ತೆಗೆದುಕೊಳ್ಳದೆ ಬಿಡುವುದಿಲ್ಲ ಎಂದು ಬಡಬಡಿಸುತ್ತಿತ್ತು. ಹೀಗೆ 4 ದಿನ ಕಳೆದರೂ ಏನೂ ಬದಲಾವಣೆ ಕಾಣಲಿಲ್ಲ. ಮತ್ತೆ ಮತ್ತೆ ಅದೇ ಮಾತನ್ನು ಪಿಚಾಚಿ ಹೇಳುತ್ತಿತ್ತು. ಇಂದು ನಿನ್ನನ್ನು ಬಲಿ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿತು. ಏನಾದರಾಗಲಿ ರಾಯರೇ ಗತಿ ಎಂದು ರಾಯರ ಮೇಲೆ ಭಾರ ಹಾಕಿ ಎಲ್ಲರೂ ಧೈರ್ಯದಿಂದ ಏನೋ ಆಗುವುದೋ ಎಂದು ಕಾತರರಾಗಿದ್ದರು. ಸಮಯ ಕಳೆಯಲು ಇಸ್ಪೀಟಾಟ ಆಡಲು ಕುಳಿತರು. ಸಾಮಾನ್ಯವಾಗಿ ಯಾವುದೇ ಆಟಕ್ಕೆ ಕುಳಿತರೆ ಪರಿಸರದಲ್ಲಿ ಏನಾಗುವುದೆಂದು ಅರಿವೇ ಇರುವುದಿಲ್ಲ. ಆಟ ಮುಗಿದಾಗ ಮೂಲೆಯಲ್ಲಿ ಕುಳಿತಿದ್ದ ಸರಸ್ವತಿ ಕಾಣಲಿಲ್ಲ. ಒಬ್ಬೊಬ್ಬರು ಹುಡುಕತೊಡಗಿದರು. ನದಿಯಲ್ಲಿ ಹೆಸರು ಹುಡುಕಿದರೂ ಫಲವಿಲ್ಲವಾಯಿತು. ಕೊನೆಗೆ ಮುಳ್ಳುಗಂಟಿಗಳಲ್ಲಿ ಹುಡುಕುತ್ತಾ ಹೊರಟಾಗ ಹಾಳುಬಾವಿಯ ಕಟ್ಟೆಯ ಪಕ್ಕದಲ್ಲಿ ಹೆದರಿಕೊಂಡು ಮುದುರಿ ಕುಳಿತ ಸರಸ್ವತಿಯನ್ನು ನೋಡಿದರು. ಅವಳನ್ನು ಛತ್ರಕ್ಕೆ ಕರೆದುಕೊಂಡು ಬಂದರು. ಅವಳನ್ನು ವಿಚಾರಿಸಲಾಗ ಮಲಗಿದ್ದಾಗ ಯಾರೋ ಒಬ್ಬರು ಬಂದು ನನ್ನನ್ನು ಎಬ್ಬಿಸಿದರು. ಅವರನ್ನು ನೋಡಿ ನಾನು ಪ್ರಜ್ಞಾಹೀನಳಾಗಿಬಿಟ್ಟೆ. ನನಗೆ ಎಚ್ಚರಿಕೆ ಬಂದಾಗ ಹಾಳುಬಾವಿಯ ಬಳಿ ಇದ್ದೆ, ನಿನ್ನನ್ನು ಮುಗಿಸಿಬಿಡುತ್ತೇನೆ ಎಂದು ಅವರು ಹೇಳುತ್ತಿದ್ದಂತೆ ಒಬ್ಬ ಯತಿವರ್ಯರು ಬಂದು ತಮ್ಮ ಕಮಂಡಲದ ನೀರನ್ನು ತೆಗೆದು ಪಿಚಾಚಿ ಮೇಲೆ ಹಾಕುತ್ತಿದ್ದಂತೆ ಅದು ವಿಕಾರವಾಗಿ ಚೀರುತ್ತಾ ಸುಟ್ಟು ಭಸ್ಮವಾಯಿತು. ಇನ್ನು ನೀನು ಹೆದರಬೇಡ ಎಂದು ಯತಿಗಳು ಹೇಳಿ ಮಾಯವಾದರು. ಅನಂತರ ನಿರ್ಜನ ಪ್ರದೇಶದಲ್ಲಿ ನಾನೊಬ್ಬಳೇ ಇದೀನಲ್ಲ ಎಂದು ಯೋಚಿಸುತ್ತಿದ್ದೆ. ನೀವು ಬಂದಿರಿ ಎಂದು ಹೇಳಲು ಆಕೆಯ ಮೇಲೆ ರಾಯರ ಕರುಣೆ ಇದ್ದಿದ್ದಕ್ಕೆ ತಂದೆ ತಾಯಿಗಳಿಗೆ ಅತ್ಯಂತ ಆನಂದವಾಯಿತು. ಮರುದಿನ ಯಥಾಶಕ್ತಿ ಸೇವೆ ಮಾಡಿಸಿ ಸ್ವಸ್ಥಳಕ್ಕೆ ಹಿಂದಿರುಗಿ ಹೋದರು.